ಯಾವಾಗ ಅಯ್ಯೋ ಯಾಕ್ಲಿ ಏನಾಗೈತಿ ನಾನು ಏಂತಿ ಅವ ಕೂಡ ನೋಡಗತ್ತಿ ನಿನ್ ಮದುವೆ ಯಾವಾಗೈತ್ಲಿ ನಿಧಾನ ಅಮ್ಮ ಹೆಂಡತಿ ಮೇಡಮು, ನಾನು ಹೊಸದಾಗ ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ವೈಕುಂಠ. ಅಮ್ಮ ಚೆನ್ನಾಗಿ ಎತ್ತದ ಕೊಟ್ರೆ ಹೊಡೆ ಕೇಳ್ಬಲ್ರಿ. ಶುರು ಪ್ರೀತಿ ದೊಂಬರಾಟ ಎದೆಯಲ್ಲಿ ತಡ್ಕೋ, ಸಮಾಧಾನ ಮಾಡ್ಕೋ. ತೂಫಾನು ಎದ್ದ ಹಾಗೆ ಉಸಿರಲ್ಲಿ ಪರಪಂಚವೇ ಪ್ರಳಯ. ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ? ಬಾಯಲ್ಲಿ ಎಬ್ಬಲ ಮಾತ್ರ ಬಾಯಿಗೆ ಹಾಕ್ತೀನಿ, ತಿಕ್ಕು ಇಳಿಯುತ್ತೆ, ವಾಸನೆ ಒಟ್ಟಾಗುತ್ತೆ. ಇವ್ನು ಕರ್ಕೊಂಡೋಗಿ ಪರ್ಮನೆಂಟ್ ಆಗಿ ಒಳಗಡೆ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡಿ. ಚಿನ್ನಿ, ನಾನು ನಿನ್ನ ಲೈಕ್ ಮಾಡ್ತೀನಿ. ನಾನು ನಿನಗೆ ಕಮೆಂಟ್ ಮಾಡ್ತೀನಿ. ನಾನು ನಿನಗೆ ಶೇರ್ ಮಾಡ್ತೀನಿ. ಯಾಕೆ? ಲೈಕ್ ಮಾಡ್ತೀನಿ ಅಂದ್ರೆ ಕಮೆಂಟ್ ಮಾಡ್ತೀನಿ ಅಂತೆ. ಲೈಫಲ್ಲಿ ಉದ್ಧಾರ ಆಗಲ್ಲ ನೀನು. ಏದೋ ಓಯ್ Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs, I'm hitting. ನನಗೇನೆ ಗೊತ್ತು. ಫೋಟೋ ಕಳಿಸಿದ್ರೆ ಮತ್ತೆ ಮುಚ್ಕೊಂಡು ನನ್ನ ಫೋನ್ ಕೊಡು. ಕೈಯಾಗೆ ಐತಲ್ಲ. ಡಿಪ್ರೆಷನ್. ಸ್ವಾಮಿಗಳ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲಿ. 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 ಸ್ವಾಮಿಗಳ ಮಗ, ಅರ್ಜೆಂಟ್ ಆಗಿ ಒಬ್ರು ಕೆಲ್ಸಕ್ಕೆ ಬೇಕಲ್ಲ. ಕೆಲ್ಸಕ್ಕೆ ಯಾರೋ ಸಿಗ್ತಾರ ಈಗ? ಅಲ್ಲಿ ನಿಂತಿದಾರ ನೋಡು. ಕೇಳ್ತೀನಿ ಗುರು, ಕೆಲ್ಸಕ್ಕೆ ಬರ್ತೀಯಾ? ಬರ್ತೀನಿ. ಸರಿ, ಎಷ್ಟು? 50 rupees. ಏನೋ 50ನಾ? ಇಂಗ್ಲಿಷ್ ಬರಲ್ವಾ? 500 ರೂಪಾಯಿ. 500 ರೂಪಾಯಿ ಜಾಸ್ತಿ ಆಯ್ತು ನಡಿ. ಮಗ, ನಾನು ಇವಾಗ ಮಾತಾಡ್ತೀನಿ ಇರೋ. ಗುರು, 500 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. 300 ರೂಪಾಯಿ ಕೊಡ್ತೀವಿ, ಮತ್ತೆ ನಾವೇನೇನ್ ತಿಂತೀವಿ ಎಲ್ಲ ನಿನಗೂ ಕೊಡಿಸ್ತೀವಿ. ಸರಿ, ಆಯ್ತು. ನಡಿ ಹೋಣ. ನೋಡ ಮಗ, ತಿನ್ನು. ಪಾಪ ಊಟ ಮಾಡಿ ಎಷ್ಟು ದಿನ ಆಯ್ತು? ತಿಂತೀನಿ, ನಾಲ್ಕ ಬಂದೇನು. ದೇವ್ರೇ, ಇವರಿಬ್ರು ಎಷ್ಟೋ ಒಳ್ಳೆಯವರು. ಅಣ್ಣ, ಬಿಲ್ ಎಷ್ಟಾಯ್ತು? 3000 ಆಯ್ತು. ಅದೇ ಅಣ್ಣ, ಇವಾಗ ನಾವು ಬಿಲ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಿಲ್ ಕೊಟ್ಟಿಲ್ಲ ಅಂದ್ರೆ ಪಾತ್ರೆ ತೊಳಿಯಕ್ಕೆ ಇಟ್ಕೊಂತೀವಿ ಅಷ್ಟೇ. ಅದೇ ಬೆಳಗ್ಗೆ ಕೆಲಸ ಹೇಳಿದ್ವಲ್ಲ, ಹೋಗೋ. ಬಾಮ ಚಿನ್ನು. ಆಲ್ಮೋಸ್ಟ್ ಎಲ್ಲಾ ಪೊಲಿಟಿಷಿಯನ್ಸ್ ಇಂಡಿಯಾದಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕ್ತಾರೆ. ಏನಿರ್ಬೋದು ಸರ್ ರೀಸನ್?
ಐ ಥಿಂಕ್ ಅವ್ರ ಪ್ರಕಾರ ಜನಗಳೆಲ್ಲ ಸತ್ತೋಗಿದಾರ ಬ್ರೋ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಆಯ್ತು, ಇನ್ನೊಂದು 100 ರೂಪಾಯಿ ಇಕ್ಕೋ ನೋಡೋಣ. ಸಿಕ್ತವಳೆಲ್ಲ ಆಮೇಲೆ ಹೇಳ್ತೀನಿ. ನಾರಾಯಣ ಮನ್ಸ್ ಮಾಡ್ಬೇಕು. ಇವ್ ನಂಬಿ ಬಂದವನ ಅಂದ್ರೆ ಇವ್ನು ಸಹಾಯವರೆಗೂ ಮಂದಿ ನಮ್ಗೆ ಗೊತ್ತಾಗೋಯ್ತು ಬಿಡು. ಶಾಮೆ, ಹೇಳಪ್ಪ ಶಾಮಿ. ಆಯ್ತು ಇರಪ್ಪ, ನಿಂಬೆಹಣ್ಣು ಹಿಡ್ಕೊಂತೀನಿ. ಇರೋಕೊಂದ ಬೆಳಗಾಗ್ಲಿ ಅಂತ ನೀರ್ ಹಾಕ್ದೆ ಕಣೋ. ಹಿಡ್ಕೊ ಶಾಮೆ. ಏನ ಹುಡುಗಿ ಹೋಗ್ತಾ ಇಲ್ಲ ನೋಡು, ಅವಳು ಬೆಳ್ಳಗಿರೋನೆ ಬೇಕಂತೆ. ನಿನ್ನ ನೋಡಿದ್ರೆ ನೀನು ಒಳ್ಳೆ ಕಾಡು ಅಂದಿದ್ದಂಗಿದ್ಯಲ್ಲೋ. ಭಕ್ತ ಎಲ್ಲ ಒಳ್ಳೆ ಸಮಯ ಎಲ್ಲ ಇದ್ದಾಳೆ, ಅವಳಿಗೆ ಬೆಳಗಿರೋನೆ ಬೇಕಂತೆ. ನಿನ್ನಂತ ಕಾಡಂದಿ ಬೇಡ ಅಂತೆ ಅವಳಿಗೆ. ಅಡ್ರೆಸ್ ಕೊಡಿ ಸಮಯ, ಕರ್ಕೊಂಡ್ಬಿಡ್ತೀನಿ. ಅವ್ನು ನಿನ್ ಮುಖ ನೋಡಿದ್ರೆ ಬೆಳಗ್ಗೆ ಊಟ ಮಾಡಲ್ಲ. ಬೇಕಂತೆ ಅವ್ನು ನೋಡ್ಬೇಕಂತ, ಮುಖ ನೋಡ್ಬೇಕಂತಲ್ಲ ಸ್ವಾಮಿ. ಏನ್ ಸ್ವಾಮಿ? ಏನೋ ಒಂದ್ ರಾಜ ಮಾಡಿ ಸ್ವಾಮಿ. ಭಕ್ತ ನೋಡೋಣ, ದೇವ್ರನ್ನ ಕೇಳ್ತೀನಿ. ಬಂದವ ನಮ್ಮ ಮನೆ ಹಾಳಾಗೋಗ, ಇವನ್ ಮನೆಗೂ ಹಾಳಾಗೋಗ, ನಮ್ ದುಡ್ಡು ಬಂದ್ ಬರೋದ ಸ್ವಾಮಿ. ಯೋ ಗೋಡಣ ಗೋವಾಕ್ ಹೋಗೋದ್ ನಾವಿಬ್ರು ಫಿಕ್ಸ್ ಆಗಿಬಿಡತಿ. ಮತ್ತೆ ಪನೀರ್ ರಾಜ ಬರಕಚ್ಚಾರ, ಅವ್ರು ಬರ್ತಾರ, ಇಲ್ಲಿ ಕನ್ಫರ್ಮ್ ಮಾಡ್ಕ್ಯಾರೋ ಅಣ್ಣ. ಪನೀರ್ ರಾಜ ಬರ್ರಿ ಲಿಬ್ಬಳ. ಗೋವಾಕ್ ಬರೋದ್ ಫಿಕ್ಸ್ ಆಕೈತ ಇಲ್ಲ? ಎರಡಾಗ ಒಂದ್ ಮಾತು ಹೇಳ್ಬಿಡ್ರಿ. ಈಗ ಹೇಳ, ನಮ್ ಮನ್ಯಾಗ ಹಂಗ ಕೆರ್ಲಿ ಹೆಂಗ ಹೊಡಿತಾರ, ಎಲ್ಲಿ ಟೂರಿಗೆ ಹೊರಗ್ ಕಳ್ಸಲ್ಲ ನನಗೆ. ನಮ್ ಏರಿಯಾದಾಗಿರೋ ಹುಡುಗಿಯರು ಬರ್ತಂದ್ರಪ್ಪ, ಮತ್ತೆ ಹೆಂಗ್ ಮಾಡ್ತಾರ ನೋಡಿ, ನಿಮ್ ಇಷ್ಟ. ಮನೆಗೆ ಮುಣ ಒಂದ್ 2 ಮಾತು ಬರ್ತಾವ ಹೋಗ್ತಾವು. ದೇಶ ಸುತ್ತಬೇಕು, ಕೋಶ ಓದ್ಬೇಕಣ. ಅವ್ರ 5 ಹುಡುಗಿಯರಿನ ಡೌಟ್ ಅಂದಾರೋ ಮರ, ಅದ ತಲೆ ಕೆಟ್ಬಿಡತ್ ನೋಡು. ನಮ್ಮ ಹೊಲ್ದ 108 ಕೆಲ್ಸದಪ್ಪ, ಯಾವ ಸುಳಮ ಬರ್ತಾನ ಊರ್ ಬಿಟ್ಟು ಊರಿಗೆ. ನಿನ್ನ ಆ ಹುಡುಗಿಯರಿಗೆ ಹೇಳಿ ನನ್ ಮಾತಿಗೆ ಬೆಲೆ ಕೊಟ್ಟು ಬರ್ರಿ ಅಂತಂದ. ಆ ಹುಡುಗಿಯರು ಹೇಳ್ಯಾರ ಬರ್ತಂತಂದ. ನೀವ್ ಹೆಂಗ್ ಮಾಡ್ತೀರ ನೋಡು. ರಾಜ ಹೊಲ್ದಾಗ ಡೈಲಿ ಏನ ಕೆಲಸ ಇದ್ದಪ್ಪ, ಈ ಅಣ್ಣನ ಒಬ್ಬರ ಹೆಂಗ್ ಕಳ್ಸಕತ್ತಪ್ಪ, ನಾವ್ ಬರ್ತೀವಿ ನಿಮ್ ಜೊತೆಗೆ. ಆದ್ರ ಹುಡುಗಿಯರ್ ಮನೆ ಗೋವಾಕ್ ಅಂದ್ಗಟ್ಲೆ ಅವ್ರ ಅಪ್ಪ ಅಮ್ಮ ಒಪ್ತಾರಲ್ಲ, ಅದ ಡೌಟ್ ಐತಿ ಓಪಣಿ. ಹೋಗೋಣ, ಹೊಲ್ದಾಗ ಹೊಲ ಹೊಡೆ ಜಗ್ಗದ ಊರು ಎಲ್ಲಿ ಕೊಡ್ಸ್ಕೊಳೆ ಮಕ್ಳ ಬರ್ತಂದ್ರ ಬರ್ತಾನ ಅನ್ಬೇಕು, ಇಲ್ಲಿದ್ರೆ ಇಲ್ಲ ಅನ್ಬೇಕು. ಏನ ಮೆಂಟಲ್ ಹಾಸ್ಪಿಟಲ್ ದೇಖಿರ ರುಕೋ ಜರಾ. हमको जिंदा मत छोड़ो साला. ತಾಳಿದವನು ಬಾಳಿಯಾನು, ತಾಳಿದವನ್ಗೆ ಬಾಳೆಹಣ್ಣು, ತಾಳಿ ಕಟ್ಟೋನ್ ಬೋಳಿ ಮಗನು. ಏನ್ ಕಿತ್ಕೊಂತೀರಾ ನೀನು ನಿಮ್ ಬಾವ? ತುಳ್ದು ಬಿಡ್ತೀನಿ. ಅಣ್ಣ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಸ್ವಲ್ಪ ದಾರಿ ತೋರಿಸ್ತೀರಾ? ಗುರುಜಿ ಇದೇ ಹಾಸ್ಪಿಟ್ಲು, ಇಲ್ಲೇ ಇರ್ರಿ, ಡಾಕ್ಟರ್ ಬರ್ತಾರೆ. ರೀ ದೂರ ಹೋಗಿದ್ರಿ? ಅಪ್ಪಿ, ಅವತ್ತೊಂದ್ಸಲ ದೀಪಾವಳಿ ಟೈಮಲ್ಲಿ ನಾವೊಂದು ಚಿನ್ನದ ಅಂಗಡಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ನಿನಗೊಂದು ಚಿನ್ನದ ನೆಕ್ಲೆಸ್ ಇಷ್ಟ ಆಗಿತ್ತಲ್ವಾ, ಅದನ್ನು ತಗೊಳಕ್ಕೆ ನನ್ನ ಹತ್ರ ಅವಾಗ ಹಣ ಇರ್ಲಿಲ್ಲ ಅಲ್ವಾ. ನೆನ್ಪಾಯ್ತು ರೀ. ಅದನ್ನು ಒಂದಿನ ನಿನಗೆ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ವಾ. ಈಗ ಕ್ಲಿಯರ್ ಆಗಿ ನೆನ್ಪಾಯ್ತು ರೀ. ಅದೇ ಚಿನ್ನದ ಅಂಗಡಿ ಪಕ್ಕ ಒಂದು ತರಕಾರಿ ಅಂಗಡಿ ಇದೆ ಅಲ್ವಾ, ಅಲ್ಲಿಗೆ ಹೋಗಿದ್ದೆ. ಈಗ ಬೆಂಡೆಕಾಯಿ ಮಧ್ಯಾಹ್ನ ಊಟಕ್ಕೆ ಪಲ್ಯ ಮಾಡಾಯ್ತಾ? ಬೆಂಡೆಕಾಯಿ ಎಲ್ಲ ಮಣ್ಣು ತಿಂದಿಷ್ಟು.
ಇದಕ್ಕಲ್ಲ ಇದಕ್ಕಲ್ಲ ಯಾಕ ಎಲ್ಲುಂಟಿ ಎಲ್ಲ ಒಂದ್ ಹೇಳಿ ಇದಕ್ಕಲ್ಲ ಇದಕ್ಕಲ್ಲ ಈ ಕಡೆ ಹಾಕು ಅಮ್ಮ ಇದಕ್ಕಲ್ಲ ಇದಕ್ಕಲ್ಲ ಇದು ದೊಡ್ಡದಾಕು ಇದೆ ಇದಕ್ಕಲ್ಲ ಇದಕ್ಕಲ್ಲ ಏ ಹೇಳ್ತಿಲ್ಲ ಎಲ್ಲುಂಟಿ ಅಂತೇಳಿ ನಿಂಗೇನ್ ಕೇಳೋದು ನಾನೇ ನಿಂಗೇನ್ ಕೇಳೋದು ನಾನೇ ಓಯ್ ತಡ್ಲಿ ನಾನು ಬರ್ತೀನಿ ಒಬ್ಬಳೆ ಎಲ್ಲುಂಟಿ ಲೇ ಎಲ್ಲೋ ಹೊಂಟಿದ್ದಲ್ಲ ರೆಡಿಯಾಗಿ ಇಲ್ಲ ಇಲ್ಲೇ ಬರಕ್ಕೆ ರೆಡಿ ಆಗಿದ್ದು ಇಲ್ಲಿ ಬರಾಕ ಇಂಥ ರೆಡಿಗ್ಯಾ ಮತ್ತೆ ಏನ್ ಮಾಡ್ಲಿ ಕುರಿ ತಂದಾಗಿಂದ ಇದೇ ಆಗಿತ್ತು ನಂದು A few moments later. ಅಮ್ಕು ಡುಮುಕ್ ನನ್ನ ಪಪ್ಪುಮ್ಮನ ತೋರಿಸ್ರಿ ಅಂತಿದ್ರಲ್ಲ ಬಾಳ ದಿನ ಆದ್ಮೇಲೆ ಇವತ್ತ ನಾನು ಸರ್ಪ್ರೈಸ್ ಕೊಡಾಕ್ ಬಂದೆ ನನ್ನ ಪಪ್ಪುಮ್ಮಗ ಬರ್ರಿ ತೋರಿಸ್ತೇನೆ. ಏ ಹಾಲ್ನಾಗಲ್ಲ ತಡಿಯಲ್ಲಿ ಒಳಗಿರ್ಬೇಕು ಎಲ್ರು ಸುಮ್ರಿ ಸರ್ಪ್ರೈಸ್ ಕೊಡಾಕ್ ಬಂದೆ ನಾನು. ಪಪ್ಪುಮ್ಮ ನಿನ್ನ ಪಪ್ಪುಮ್ಮ ಅಲ್ಲ ಡಾಕ್ಟರ್ ನಾನು ಆಗದಿಂದ ಇಲ್ಲಿ ಹುಷಾರಿಲ್ಲ ಅಂತ ಬಂದಿದ್ದೇನೆ. ನೀವು ನೋಡಿದ್ರೆ ಇಲ್ಲಿ ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳ್ತಿದ್ದೀರಾ. ಇಲ್ಲಿ ಕೊಡಿ, ನಾನ್ ಸತಿ ಕೇಳ್ತಿದ್ದೀರಾ ಅಂತ. ಏನಾಯ್ತು ಸುಬ್ಬು? ಏನ್ ಹೇಳಣ್ಣ, ನಮ್ಮ ಮನೆ ಮುಂದಿರೋ ಅಸಹ್ಯನ ನೀನೇ ನೋಡು ಬಾಣ. ಕಾಲಿಂದ ಬಿರಬಿರ ತಲೆಗೆ ರೈತಿ ಹರಹರ. ಅದಕ್ಕೆ ಕಣೋ ಸುಬ್ಬು ಹೇಳೋದು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಇನ್ನಿಲ್ಲಿರೋದೇ ಡೇಂಜರ್. ಹಲೋ ಹುಚ್ಚಾಸ್ಪತ್ರೆ ಡಾಕ್ಟರ್ ಉಚ್ಚೇಶ್ವರ. ಹಲೋ ಹಲೋ ಯಾರ್ರಿ? ಏನ್ ಮಾಡತ್ತಿಪ್ಪ ರಾಜು ಕಾಕನ ಮಗನ? ಹಾ ಹಾ ಹೇಳ್ ದೋಸ್ತ, ಏನ್ ಮಾಡತ್ತಾನ ರಾಜು? ಹೆಂಗದಾನ ನಿಮ್ಮ ಅಪ್ಪ? ಹಾ ದೋಸ್ತ ಆರಾಮದೀನಿ ದೋಸ್ತ, ನಾನು ಇಲ್ಲೇ ಮನ್ಯಾಗಿದ್ದೀನಿ ದೋಸ್ತ. ಅಪ್ಪ ಮಮ್ಮಿ ಎಲ್ಲಾರು ಇಲ್ಲೇ ಅದಾರ, ಆರಾಮದೀವು. ಹಾ ರಾಜು ಅಲ್ಲೇ ಕೂತಾನ, ಆ ಬಾಬಾ ರಾಜುನ ಮಗನ. ಹಾ ದೋಸ್ತ ಹೇಳ ದೋಸ್ತ, ಯಾಕೆ ಫೋನ್ ಮಾಡಿದ್ದಿ? ಹಾ ಕಾಲೇಜ್ದಾಗ ಏನೋ ಬಾಳ್ ಜಿಗದಾಡತ್ತಿದ್ದಿ, ಜಿಗದಾಡೀಗ ಏನೋ ಬಾಳ್ ಬೇಯತ್ತಿದ್ದಿ, ಬೇಯ್ ಈಗ. ಹಾ ಕಾಲೇಜ್ ನಾಳೆ ಬರ್ತಿಲ್ಲ ದೋಸ್ತ, ನಿನಗ್ ಬುಕ್ ಇಲ್ಲ ದೋಸ್ತ, ನಾ ತಗೊಂಡ್ ಬರ್ತೀನಿ ದೋಸ್ತ. ಬುಕ್ ಅಲ್ಲೋಪ ರಾಜು ಕಾಕನ ಮಗನ, ಸ್ಪೀಕರ್ ಇಡು. ಬಾಳ್ ಜಿಗದಾಡತ್ತಿದ್ಲೆ ಜಿಗದಾಡೀಗ. ದೋಸ್ತ ಬರ್ತೀನಿ ದೋಸ್ತ, ನಾಳೆ ಬರ್ತೀನಿ ದೋಸ್ತ. ನಿಮ್ಮ ಅಪ್ಪದಾನ ತನ್ಸ್ತೇನ, ನಿಮ್ಮ ಅಪ್ಪ ಏನ್ ಮಾಡ್ಕೊಳ್ಳೋದಾನ? ಇಲ್ಲ ದೋಸ್ತ, ಅಪ್ಪನೂ ಆರಾಮದಾರ ದೋಸ್ತ. ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ.
ದಡವನು ದಾಟಲು ಭಾವದ ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ? ರಭಸವು ವಯ್ಯಾರ ವ್ಯಾಮೋಹ ಜೊತೆ ಸೇರಲು. ಅಪ್ಪ ಬ್ರಹ್ಮದೇವ, ನಮ್ಮ ಕ್ವಾಟ್ಲೆ ಕೊಡೋ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬತ್ತಿ ಇಟ್ಬಿಡಪ್ಪ ನನ್ನ ಕಡೆಯಿಂದ. ಟಬಾಯಿ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಟಬಾಯಿ ಟಬಾಯಿ ಗೊತ್ತಾಯ್ತು ಬಿಡಪ್ಪ. ಟಬಾಯಿ ಟಬಾಯಿ ಟಬಾಯಿ. ಅಯ್ಯೋ ಸುಮ್ಕಿರೋ ಸುಮ್ಕಿರೋ. ರೀ ನಂಗೊಂದು ಕುಕ್ಕರ್ ಕೊಡಿಸ್ರಿ. ಅವಾಗಲೇ ನನಗೆ ಹಾಕೊಳಕ್ ನಿಕ್ಕರ್ಲ ನೀಂಗೆ ಕೊಡ್ಸಿ. ಅದೇ ಸಾಲಿ ಇವತ್ತು ಕಾರ್ ತಗೊಂಡಿದ್ದೀನಿ, ನಾಳೆ ಮನೆ ತಗೋತೀನಿ. ಉರ್ಕೊಳ್ಳೋರು ಉರ್ಕೊಂತಾ ಇರ್ರಿ. ಇವಾಗ OTP ಹೇಳಿಲ್ಲ ಅಂದ್ರೆ ಇಲ್ಲೇ ಇಳಿಸ್ಬಿಟ್ಟು ಹೋಗ್ತಾ ಇರ್ತೀನಿ. ಅವಾಗಿಂದ ಕಾರು ಮನೆ ಅಂತ ವಿಡಿಯೋ ಮಾಡ್ತಾನೆ ಇದೀರಲ್ರಿ. OTP ಹೇಳ್ರಿ ಬೆಸ್ಟ್. ದೇವರಂತ ಗೆಳೆಯ ಬೇಕು, ಅವನ ಹಿಂದೆ ಮುಂದೆ ನಾನು ಸುತ್ತಬೇಕು. ಅವನು ಇದ್ದರೆ ನಾನು ಗೆಲ್ಲುವೆ, ಅವನು ಹೋದರೆ ನಾನೇ ಇಲ್ಲವೇ. ಅವನ ನನ್ನ ಜಾಗವೆಂದು ಮನಸ್ಥಿತಿಯಲ್ಲಿ ಅವನು ಇದ್ದರೆ ನಾನು ಗೆಲ್ಲುವೆ ಎಲ್ಲವನ್ನು. ಅವನು ನನ್ನ ತಂದೆಯಾಗಿ ಕಾಳಜಿ ವಹಿಸಿದವನು, ನನ್ನ ತಾಯಿಯಾಗಿ ಅವನು ನನ್ನ ರಕ್ಷಿಸಿದನು. ನನ್ನ ತಮ್ಮ ಅಣ್ಣನಾಗಿ ನನ್ನನ್ನು ಕನ್ಸೆನ್ಸಿಂದ ನೋಡಿ ಪ್ರೊಟೆಕ್ಟ್ ಮಾಡಿದವನು ಅವನೇ. ಹಾಡಾಗಿ ಶುರುವಾಗಿ, ಪದ್ಯವಾಗಿ ಬದಲಾಗಿ, ಪಾಠವಾಗಿ ಮುಗಿಯಿತು. ಡಾಕ್ಟರ್ ಏನ್ ಹೇಳಿದ್ರು? ಈ ಡ್ರಾಪ್ಸ್ ನ ಕಣ್ಣಿಗೆ ಹಾಕದ್ಮೇಲೆ ಅರ್ಧ ಗಂಟೆ ಕಣ್ ಬಿಡ್ಬಾರ್ದು ಅಂತ ಹೇಳಿದಾರೆ. ಇದೇ ತರ ಬಾಯಿಗೆ ಹಾಕಕ್ ಯಾವ್ದು ಇಲ್ವಾ? ಅರ್ಧ ಗಂಟೆ ಆರಾಮಾಗಿರ್ತಿದ್ದೆ. ನನ್ ಕಣ್ ಬಿಡೋದ್ರೊಳಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಇನ್ ಕೇಸ್ ನನ್ ಕಣ್ ಬಿಟ್ಮೇಲೆ ಇಲ್ಲೇ ಇದ್ರೆ ನೀನ್ ಖಾಲಿ ಆಗೋಗ್ತೀಯ. ಕ್ಯಾ ಆಗತ್ತಾರ ಉಸ್ಕಾ? ಏನಿಲ್ಲ ಯಜಮಾನ್, 2 ನಾಯಿನ ಕಳ್ತನ ಮಾಡ್ಬೇಕಂತೆ. ಏನೋ ಚಿನ್ನ, ಫುಲ್ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ. ನೀನು ಯಾಕೆ ಯಜಮಾನ್ ಯಾವಾಗ್ಲೂ ಮಕ ಲೆಟ್ರಿನ್ ಅರ್ಜೆಂಟ್ ಆಗಿರೋ ಒಂಥರ ಇಕ್ಕೊಂಡಿರ್ತ್ಯಾ? ಫೋನ್ ನಿಂದು, ಚಾರ್ಜರ್ ನಿಂದು, ಕಮೆಂಟ್ ನಿಂದು, ಶೇರ್ ನಿಂದು. ಇನ್ನೊಂದ್ಸತಿ ಫೋನ್ ನಿಂದು, ಚಾರ್ಜರ್ ನಿಂದು, ಕಮೆಂಟ್ ನಿಂದು, ಶೇರ್ ನಿಂದು. ರೀಲು ಈ ಯಜಮಾನ್ದು ಗೊತ್ತಲ್ಲ. ಏಯ್ ಕ್ಯಾ ಕತರ ಉಸ್ಕಾ? ರೀಲು ಈ ಯಜಮಾನ್ದು. ಅಲ್ವಾ, ಕರೆಕ್ಟ್ ಅಲ್ವಾ? ಫೋನ್ ನಂದು, ಚಾರ್ಜರ್ ನಂದು, ಇಂಟರ್ನೆಟ್ ನಂದು, ಎಲ್ಲ ನಂದು. ನನ್ನ ಫೋನಲ್ಲಿ ನಿನ್ ವಿಡಿಯೋ ಯಾಕೆ ಬಂತು? ಎಡಿಟ್ ಮಾಡಕ್ ಬರಲ್ವಾ ಅಂತ ವಿಡಿಯೋ ನನ್ಗೆ ಮುಖ ಚೆನ್ನಾಗ್ ಕಾಣ್ಲಿ ಅಂತ ನಾವು ಕಷ್ಟಪಟ್ಟಿ ದುಡಿಯೋ. ನೀನ್ ಕಷ್ಟ ಪಡೋನೆಪ್ಪ. ನಾನ್ ನಿನ್ ಮಕ್ಕದ ಬಗ್ಗೆ ಮಾತಾಡಿದ್ರೆ ಅವತ್ತೇ ಮಾತಾಡ್ತಾ ಇದ್ದೆ. ಮಕ್ಕಕ್ ಸ್ವಲ್ಪ ಎಮ್ರಿ ಪೇಪರ್ ಹೊಡೆದಿ, ಪೇಂಟ್ ಹಾಲ್ಕು, ಥೋಡಾ ಪಟ್ಟಿ ಮಾರ್ಕು, ಥೋಡಾ ಅಚ್ಚಾ ನೈಸ್ ಫಿನಿಶಿಂಗ್ ದಿಯಾ ಥೋ ಅಚ್ಚಾ ದಿಕ್ತಾ ವಿಡಿಯೋ ಮೇ. ಕಾಚ ಹಾಕೊಂಡೋಗ್ರು ಯಜಮಾನ್, ನೀನ್ ಒಳ್ಳೆ ಬಟ್ಟೆ ಹಾಕೊಂಡ್ ಇಟ್ಕೊಂಡ್ರು ಗೊತ್ತಾಗಲ್ಲ ನಿನ್ಗೆ. ಅಲ್ಲ ಯಜಮಾನ್, ಹೊಡಿತಾ ಇರೋದೇ ಪುಷ್ಪ ಡೈಲಾಗು. ಅದರಲ್ಲಿ ಕ್ಯಾಮ್ರಾ ನೋಡ್ ಮಾತಾಡಲ್ಲ ನೀನು. ಆ ಕಡೆ ಯಾರೋ ನಿನ್ನ ನೋಡ್ತವ್ರೆ, ಅವ್ರಿಗೇನೋ ಡೈಲಾಗ್ ಹೊಡಿತಾ ಇದೆಯಾ ಅನ್ನೋದರ ಮಾತಾಡ್ತೀಯ. ಮೈಕ್ ಮೇಲೆ ಕೂತ್ಕೊಂಡು ಲವಡ, ನಾನು ಮೈಕ್ ಮೇಲೆ ಏನು ಕುಂತಿಲ್ಲ. ಮೈಕ್ ನನ್ ಮುಂದೆ ಇರೋದು. ಬೇಕಾದ್ರೆ ನೀನ್ ಬಂದು ಕುಂತ್ಕೋ, ನಿನ್ ತಿಗಕ್ ಹಂಗೆ ಕೊಟ್ಟು ಕಳಿಸ್ತೀನಿ ಮೈಕ್ನ. ಸಾಮಾನ್ ಅಂತಿದ್ಯಾ? ಸಾಮಾನ್ ತರ ವಿಡಿಯೋ ಮಾಡಿದ್ರೆ ಸಾಮಾನ್ ಅಂತ ಇನ್ನೇನೋ ಅಂತಾರೆ. ತೂಕ ಮಾಡ್ಬಿಡ್ತೀನಿ ಗುಜ್ರಿಗೆ. ಸಾಮಾನ್, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್. ಓ ಯಜಮಾನ್, ನಿನ್ ನಾಯಿ ಹಿಡಿಯೋ ಜೊತೆ ಸ್ವಲ್ಪ ಈ ತರ ಖಾಲಿ ಬಾಟ್ಲು ಸೀಸನ್ ಎತ್ತುತ್ತೀಯ. ಹಲೋ ಯಜಮಾನ್, ಇವಾಗ ಹೊಸ ಕೆಲಸ ಸ್ಟಾರ್ಟ್ ಮಾಡವ್ರೆ. ಯಜಮಾನ್ಗೆ ರೋಲಾ ಟ್ರೋಲಾ. ಯಜಮಾನ್, ಮರಕ್ಕಿಂತ ಮರ ಇರುತ್ತೆ ಯಜಮಾನ್. ನೀನ್ ಯಜಮಾನ್ ಅಂದ್ರೆ ಇನ್ನೊಬ್ಬ ಸಲ್ಮಾನ್ ಇರ್ತಾನೆ, ಸಲ್ಮಾನ್ ಮೇಲೆ ಶೈತಾನ್ ಇರ್ತಾನೆ. ಸಲ್ಮಾನ್ ಸಾರಿ, ಸಾಮಾನ್ ಸಾರಿ ಯಜಮಾನ್.